ಇಲ್ಲ, ನನಗೂ 25 ಇಯರ್ಸ್ ಇಂಡಸ್ಟ್ರಿಗೆ ಬಂದು ಎಷ್ಟೊತ್ತನೇ ನಾನು ಎಲ್ಲ ಪ್ರಯಾಣ ಮಾಡಿಕೊಂಡೇ ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಮನೇಲಿದ್ದವ್ರಿಗೆ ತುಂಬ ಭಾರ ಇರುತ್ತೆ, ಗೊತ್ತಿರಲ್ಲ ಅಷ್ಟೇ. ಈಗ ಹಿಂದೆ ಇರೋರು ಸ್ಕ್ರೀನ್ ಮುಂದೆ ಬರೋರು ಮಾತ್ರ ಕಷ್ಟಪಡಲ್ಲ, ಹಿಂದೆ ನಾವು ಕಷ್ಟಪಡ್ತಾನೆ ಇರ್ತೀವಿ. ಹಾಗಾಗಿ ಮನೇಲಿ ಅವರು ತೆರೆ ಮೇಲೆ ಹೀರೋ ಆದರೆ ನಾವು ಮನೇಲಿ ಹೀರೋ ಆಗಿರ್ತೀವಿ. ಅದು ನಮಗೆ ಗೊತ್ತಿತ್ತು, ಕಷ್ಟ ಎಲ್ಲ ನೋಡಿದ್ದೆ. ಬಟ್ ಒಳ್ಳೆಯದು ಕೆಟ್ಟದ್ದು ಕಿವಿಲಿ ಕೇಳಿದ್ದು ಗೊತ್ತಿತ್ತು. ಬಟ್ ಎಲ್ಲಿ ತಪ್ಪಾಗ್ತಿದೆ ಅಂತಲೂ ಗೊತ್ತಿತ್ತು ನನಗೆ. ಏನು ಮಾಡ್ಬೋದು ನೆಕ್ಸ್ಟ್ ಇಂಡಸ್ಟ್ರೀಲಿ, ನಾವು ಯಾಕೆ ಮಾಡಬಾರ್ದು ಅಂತ ಅನಿಸಿದ್ದು ಅಲ್ಲಿಂದನೇ. ಬಟ್ ಹಂಗಾಗಿ ನಮ್ಮ ಟೀಮ್ ಯಾವುದು ನನಗೆ ಹೊಸದು ಅನಿಸಿಲ್ಲ. ನನ್ನ ಕೆಲಸ ಕೊಡುವಾಗ ನನಗೆ ಇಷ್ಟೊಂದು ಕಂಫರ್ಟ್ ಇರಲಿಲ್ಲ. ಮಾಡಲಿ, ಏನೋ ಒಂದು ಮಾಡಲಿ, ಕೊಡೋಣ, ಫಸ್ಟ್ ಹೊಸ್ದಾಗಿ ಕೊಡೋಣ, ಮಾಡಲಿ ಅಂತಲೇ ಕೊಟ್ಟಿದ್ದು. ಬಟ್ ಅವ್ರು ನಮ್ಗೆ ಹೆಂಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂದರೆ, ನಾವು ನಿಜವಾಗ್ಲೂ ನಮಗೆ ತುಂಬ ಒಂದು ಜವಾಬ್ದಾರಿಯಾಗಿ ನಮಗೆ ಅನಿಸುತ್ತೆ, ಪರವಾಗಿಲ್ಲಪ್ಪ ಈ ಥರ ಒಂದು ಧೈರ್ಯ ಮಾಡಿದ್ದಕ್ಕೂ ಅದನ್ನು ಉಳಿಸ್ಬಿಟ್ರು ನಮ್ಮ ಹುಡುಗರು ಅಂತ. ಎಲ್ಲೂ ಯಾವುದೇ ಕಾರಣಕ್ಕೂ ಇದು ಹೇಳ್ಕೊಳ್ಳೋ ಮಾತಲ್ಲ. ಏನೋ ಸುಮ್ಮನೆ ಏನೋ ನಮ್ಮ ಮಗು ನಮಗೆ ಮುದ್ದು ಅಂತ ಹೇಳ್ತಾ ಇಲ್ಲ. ಆಗ ಅದನ್ನು ಪ್ರೂವ್ ಮಾಡಿದ್ದಾರೆ. ಅಂದರೆ ನನಗೂ ಅಷ್ಟು ಕಂಫರ್ಟ್ ಕೊಟ್ಟರು. ಎಲ್ಲರೂ ಅಷ್ಟೇ, ಅವ್ರ ಸಿನಿಮಾ ಥರ ಕೆಲಸ ಮಾಡಿದ್ದಾರೆ. ಅವ್ರ ಸಿನಿಮಾನ ಅವ್ರು ದುಡ್ಡು ಹಾಕಿದ್ರು ಅಷ್ಟು ಕಷ್ಟಪಡ್ತಾ ಇರಲಿಲ್ವೇನೋ, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೆ. ಜೊತೆಗೆ ಎಲ್ರಿಗೂ ಹಸುವಿದೆ, ಎಲ್ಲರೂ ಸೆಟ್ಲಾಗಬೇಕು, ಜೀವನ ಕಟ್ಕೋಬೇಕು, ಏನೋ ಒಂದು ಕೆಲಸ ಮಾಡಬೇಕು ಅಂತ ಬಂದಿರೋರಿಗೆ ಕೆಲಸ ಕೊಟ್ಟಿದ್ದೀನಿ ಅಂತ ಆಗ ನನಗೆ ತುಂಬ ಖುಷಿಯಾಯಿತು.